नरेंद्र भाई मोदी के शाह जी के भारतीय जनता पार्टी भारत माता ಎಲ್ಲ ಕಾರ್ಯಕರ್ತರ ಪರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅವ್ರಿಗೆ ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ಕರ್ನಾಟಕದ ಮುಂದಿನ ಏನು ಒಂದು ಭವಿಷ್ಯದ ದೃಷ್ಟಿಯಿಂದ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಅತ್ಯಂತ ಉತ್ಸಾಹದಿಂದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ವಿಜೇಂದ್ರಣ್ಣವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಅದು ಅರ್ಥಗರ್ಭಿತವಾಗಿ ಆಚರಿಸಿದ್ದೀವಿ. ಕಾರ್ಯಕರ್ತರು ಮುಖಂಡರು ಸೇರಿ ಇವತ್ತು ಯಾವುದೇ ಒಂದು ಆಡಂಬರ ಇಲ್ಲದೇ ಅವರು ರೈತ ಹೋರಾಟದಲ್ಲಿ ಅವರು ಬೆಳಗಾಂನಲ್ಲಿ ಇರೋದರಿಂದ ಇದನ್ನು ಕೂಡ ಇಲ್ಲಿ ರೈತರಿಗೆ ಒಂದು ಬೆಂಬಲವಾಗಿ ನಿಲ್ತೀವಿ ಅನ್ನೋ ಒಂದು ಸಂದೇಶ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಕೊಡುವಂಥ ಅಧಿಕಾರ ಅವ್ರಿಗೆ ಪ್ರಾಪ್ತಿಯಾಗಲಿ. ರಾಜ್ಯಾಧ್ಯಕ್ಷರಾಗಿ ಭಾಳ ಇವತ್ತು ಅವ್ರ ಹುಟ್ಟುಹಬ್ಬವನ್ನು 50ನೇ ವರ್ಷದ ಹುಟ್ಟುಹಬ್ಬ ಭಾಳ ಎಲ್ಲ ವಿಜೃಂಭಣೆಯಿಂದ ಆಚರಿಸ್ಕೊಳ್ತಾರೆ. ನಾನು ರೈತರು ಬೀದಿಲಿ ಕೂತಿರೋದ್ರಿಂದ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋದಿಲ್ಲ, ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗ ವಿಜೇಂದ್ರ ಅವರಿಗೆ ಮತ್ತೊಮ್ಮೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೀನಿ. ಯಾರು ಅಧಿಕಾರಿಗಳು ಒಬ್ಬರೂ ಸ್ಪಂದನೆ ಮಾಡ್ತಾ ಇಲ್ಲ, ಒಬ್ಬ ಮಂತ್ರಿನೂ ಸ್ಪಂದನೆ ಮಾಡ್ತಾ ಇಲ್ಲ. ಕಾಡಾನೆ ಹಾವಳಿಗಳಾಗ್ತಾ ಇದೆ, ಮಾನವ ಮತ್ತು ಮೃಗಗಳ ಸಂಘರ್ಷ ನಡೀತಾ ಇದೆ. ಅದಕ್ಕೆ ಹಣ ಬಿಡುಗಡೆ ಮಾಡಿ ಫೆನ್ಸಿಂಗ್ ಮಾಡಬೇಕಾಯಿತು, ಫಾರೆಸ್ಟ್ ಭಾಗದಲ್ಲಿ ಫೆನ್ಸಿಂಗ್ ಮಾಡಬೇಕಾಯಿತು. ಮತ್ತು ಫಾರೆಸ್ಟ್ ಅಂಚಿನಲ್ಲಿರುವಂಥ ಹಳ್ಳಿಗಳಿಗೆ ಅವರಿಗೆ ಸರಿಯಾದಂಥ ಒಂದು ಸೌಲಭ್ಯಗಳನ್ನು ಕೊಡಬೇಕಾಗಿತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಳೆದ 2 ವರ್ಷದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳಾಗಿದೆ. ಸರ್ಕಾರ ಬಂದ ಮೇಲೆ ಎಲ್ಲೋ ರೈತರಿಗೆ ಒಂದು ಭಾವನೆ ಬರಕ್ಕೆ ಶುರುವಾಗಿದೆ. ಈ ಸರ್ಕಾರ ನಮ್ಮ ಪರವಾಗಿಲ್ಲ, ನಾವು ಮಾಡಿದಂಥ ಸಾಲಗಳಿಗೆ ಇವತ್ತು ಸರಿಯಾದಂಥ ಮಳೆ ಹಾನಿ ಆದರೆ, ಬೆಳೆ ಹಾನಿ ಆದರೆ ಪರಿಹಾರ ಸಿಗ್ತಾ ಇಲ್ಲ. ಬಗರುಕುಂ ಸಾಗುವಳಿ ಜಮೀನುಗಳೇನಿದೆ ಅದಕ್ಕೆ ಹಕ್ಕುಪತ್ರಗಳು ಕೊಡ್ತಾ ಇಲ್ಲ. ನೀರಾವರಿಗೆ ಏನು ವ್ಯವಸ್ಥೆಗಳನ್ನು ಮಾಡಬೇಕಾಯಿತು ಅದನ್ನು ಮಾಡೋಕ್ಕೆ ಇವ್ರ ಹತ್ರ ಹಣ ಇಲ್ಲ. ಎಲ್ಲ ಇಲಾಖೆಗಳಿಗೂ ಹಣ ಕಡಿತ ಮಾಡಿದ್ದಾರೆ. ನೀರಾವರಿ ಇರ್ಬೋದು, RDPR ಇರ್ಬೋದು, ಕೃಷಿ ಇರ್ಬೋದು, ಎಲ್ಲ ಇಲಾಖೆಗೂ ಹಣವನ್ನು ಕಡಿತ ಮಾಡಿದ್ದಾರೆ. ಒಂದು 30ರಿಂದ 40% ಹಣ ಕಡಿತ ಮಾಡಿದ್ದಾರೆ.